ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಸೂಪರ್ ಆಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇದು ಯಾವತ್ತಿನ ವ್ಲಾಗ್ ಅಂತ ಹೇಳಿದ್ರೆ ಎಕ್ಸ್ಪೋ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು. ಯಾಕಂತ ಹೇಳಿದ್ರೆ ಕಂಟಿನ್ಯೂ ಕೆಲಸ ಇತ್ತು, ವೀಡಿಯೋನು ಮಾಡ್ಕೊ, ಎಡಿಟು ಮಾಡ್ಕೊ, ವಾಯ್ಸು ಕೊಡ್ಕಂದು ಹೇಳಿದ್ರೆ ಸ್ವಲ್ಪ ಟೈಮ್ ಆಗ್ತಾ. ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೆ. ಬೆಳಗ್ಗೆ ಬೇಗ ಎದ್ದು ದೇವರಿಗೆಲ್ಲ ದೀಪ ಹಚ್ಚಿ ರೆಡಿಯಾಗಿ ನಾನೀಗ ಆಫೀಸ್ ಹತ್ರ ಬಂದೆ. ಅಲ್ಲೇ ಪಕ್ಕದಾಗಿರೋ ಒಂದು ಟೀ ಶಾಪಿಗೆ ಟೀ ಕುಡ್ಕೊಂಡೆ ಹೋಪ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ಯಾಲೇಸ್ ರೋಡ್ ಹತ್ರ ಹೋದ್ರೆ ಕಾಸ್ಟ್ಲಿ ಅಲ್ಲಲ್ಲ ಟೀಗೆ, ಅದಕ್ಕೋಸ್ಕರ ಇಲ್ಲಿಂದಾನೇ ಕುಡ್ಕೊಂಡು ಹೋಪ ಅಂತ ಹೇಳಿ ಟೀ ಕುಡಿತಾ ಇದ್ದೆ. ಇಲ್ಲೇ ಟೀ ಸ್ವಲ್ಪ ಲೈಕ್ ಇರುತ್ತೆ, ಅದಕ್ಕೋಸ್ಕರ ಯಾವಾಗಲೂ ಇಲ್ಲೇ ಟೀ ಕುಡಿದೆ. ಎಕ್ಸ್ಪೋ ಸ್ಟಾರ್ಟ್ ಆಗೋದು 9:30ಗೆ, ಅದಕ್ಕೋಸ್ಕರ ನಾನು ಹತ್ತತ್ರ 8 ಗಂಟೆಗೆ ಮನೆಯಿಂದ ಹೊರಟಿದ್ದೆ ಆಯಿತು. ಎಂತಕ್ಕಂತ ಹೇಳಿದ್ರೆ ಸುಮಾರು ದೂರ ಆಯ್ತು. ನಾನಿರೋ ಪ್ಲೇಸಿಗೆ ಎಕ್ಸ್ಪೋ ಸೆಂಟ್ರಿಗೆ ಹತ್ತತ್ರ 1.5 ಗಂಟೆ ಆಗುತ್ತೆ ಟ್ರಾವೆಲಿಂಗ್ಗೆ. ಅದು ಮಾರ್ನಿಂಗ್ ಟೈಮ್ ಅಂತ ಹೇಳಿದ್ರೆ ಟ್ರಾಫಿಕ್ಕು ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ 8 ಗಂಟೆಗೆ ಹೊರಟಿದ್ದೆ ಆಯಿತು. ಹಾಗೆ ಹೋಪತಿಗೆ ತಂಗಿನೂ ಕರ್ಕೊಂಡು ಹೋಪ ಅಂತ ಹೇಳಿ ಆ ತಂಗಿ ಹತ್ರ ಅಲ್ಲೇ ವೆಯ್ಟ್ ಮಾಡ ಬತ್ತೆ ಅಂತ ಹೇಳಿದೆ ಆಯ್ತು. ಅವಳು ಹೆಂಗೆ ಬತ್ತಿಲ್ಲ ನೀವೇ ಕಾಣಿಸಿ. ಹಾಗೆ ಅವಳನ್ನು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ನಾನು ಹೊರಡ್ತಾ ಇದ್ದೆ. ಈಗ ಕರೆಕ್ಟು 9:30ಗೆ ಪ್ಯಾಲೇಸ್ ಗ್ರೌಂಡ್ ರೀಚ್ ಆದೆ. ನೀವೇ ಕಾಣ್ತಾ ಇದ್ರಿ ಅಲ್ಲ, ಪ್ಯಾಲೇಸ್ ಗ್ರೌಂಡ್ ಇದೆ. ತ್ರಿಪುರ ವಾಸಿನಿ ಗೇಟ್ ನಂಬರ್ 2ದಾಗ ಇದ್ದದೈತೆ ಎಕ್ಸಿಬಿಷನ್. ಫೋಟೋ ಟುಡೇ ಎಕ್ಸಿಬಿಷನ್, ಬೇರೆ ಬೇರೆ ಎಕ್ಸಿಬಿಷನ್ ಇರುತ್ತೆ. ಈ ಸಲ ಇದ್ದದ್ದು ಫೋಟೋ ಟುಡೇ ಮತ್ತು LED ವಾಲರದ್ದು ಎಕ್ಸಿಬಿಷನ್ ಇದ್ದಿತ್ತು. ಎಕ್ಸಿಬಿಷನ್ ಮಾತ್ರ ಸೂಪರ್ ಇದ್ದಿತ್ತು. ಬೇರೆ ಬೇರೆ ಕಂಪ್ನೀಸ್ ಎಲ್ಲ ವಿಸಿಟ್ ಮಾಡಿರೈತೆ. ಯಾವ ರೀತಿ ಬ್ರ್ಯಾಂಡ್ ಬೇಕಿದ್ರೂ ನೀವು ನೋಡ್ಬೋದಲ್ಲೇ. ಈ ಟೈಮಾಗ ಯಾಕೆ ಎಕ್ಸಿಬಿಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಫ್ಯೂಚರ್ ಪ್ಲ್ಯಾನ್ ಇರುತ್ತೆ, ಮೀನ್ಸ್ ಈ ಬಿಸ್ನೆಸ್ ಮಾಡ್ಕಂತ ಹೇಳಿ ಪ್ಲ್ಯಾನ್ ಇರುತ್ತೆ. ಈಗ ಸೌಂಡ್ಸ್ ಆಗಿರ್ಬೋದು, ಲೈಟ್ಸ್, ಇಲ್ಲ ಅಂತ ಹೇಳಿದ್ರೆ LED ವಾಲ್ಸದು, ಇಲ್ಲ ಡೆಕೋರೇಷನ್ಸ್ ಅದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಈ ಟೈಮೇ ಎಕ್ಸಿಬಿಷನ್ ಇದ್ದರೆ ಈಗ 3 ಮಂತಾಗೆ ಆಲ್ಮೋಸ್ಟ್ ಈವೆಂಟ್ಸ್ ಎಲ್ಲ ಇರೋದಿಲ್ಲ, ಸ್ವಲ್ಪ ಡಲ್ ಇರುತ್ತಲ್ಲ, ಹಂಗೆ ಈಗೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂತಾರೆ ಅವ್ರು. ಅದಕ್ಕೋಸ್ಕರ ಈ ಎಕ್ಸಿಬಿಷನ್ ಇರುತ್ತೆ. ಕರೆಕ್ಟ್ 1 ಗಂಟೆಗೆ ಊಟ ಸ್ಟಾರ್ಟ್ ಆಯ್ತಾಯಿತ್ತು. ಜನ ಅಂದರೆ ಜನ ಸಾಗರನೇ ಆಗಿಬಿಟ್ಟಿತ್ತು. ಬಟ್ ಊಟನೂ ಫುಲ್ ಕಾಸ್ಟ್ಲಿ ಇದ್ದಿತ್ತು. ಒಂದು ಊಟಕ್ಕೆ 250 ರೂಪಾಯಿ ಇದ್ದಿತ್ತು. ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಒಂದು ಟೀಗೆ 40 ರೂಪಾಯಿ. ಫುಲ್ ಕಾಸ್ಟ್ಲಿ ಇರುತ್ತೆ. ಕಡೆ ನಾನೆಂತ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ಊಟ ಮಾಡಲಿಲ್ಲ, ಔಟ್ ಸೈಡ್ ಹೋಗಿ ಊಟ ಮಾಡ್ಕೊಬಪ್ಪ ಅಂತ ಹೇಳಿ ಔಟ್ ಸೈಡ್ ಹೋದೆ. ಎಂತಕ್ಕಂತ ಹೇಳಿದ್ರೆ ಅಲ್ಲಿ ನಾನು ಊಟದ ಹೋಪತ್ತಿಗೆ 4 ಗಂಟೆ ಆಯ್ತಾಯಿತ್ತು. ಫುಡ್ಡೆಲ್ಲ ಖಾಲಿ ಆಯಿತು. ಅದಕ್ಕೋಸ್ಕರ ಔಟ್ ಸೈಡ್ ಊಟ ಮಾಡ್ಕೊಂಬಂದು ರಿಟರ್ನ್ ನಾನು ಮತ್ತೆ ಎಕ್ಸಿಬಿಷನಿಗೆ ಬಂದೆ. ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇತ್ತು. ಕಾಮ್ಗೆ ಖುಷಿ ಆಗ್ತಾಯಿತ್ತು. ಕಡೆ ಪ್ರೈಸು ಹಾಗೆ ಆಫೀಸ್ ಪ್ರೈಸ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ಎಕ್ಸಿಬಿಷನ್ ಅಂದರೆ ತುಂಬ ಲಾಂಗಿಂದೆಲ್ಲ ಬಂದಿರ್ತಾರಲ್ಲ ಕ್ಲೈಂಟ್ಸ್, ಕಸ್ಟಮರ್ಸ್ ಎಲ್ಲ, ಅದಕ್ಕೋಸ್ಕರ ಡೆಕೋರೇಷನ್ ಐಟಮು ತುಂಬ ಚೆಂದ ಇದ್ದಿತ್ತು. ಕೆಲವು ಐಟಮೆಲ್ಲ ನಾನು ಇನ್ನೂ ಕಾಣಲೇ ಇಲ್ಲ, ಈ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ ನಂಗೆ ಗೊತ್ತೇ ಇಲ್ಲ ಆಯ್ತು. ಫಸ್ಟ್ ಲೈಕ್ ಇದ್ದಿತ್ತು. ಇಲ್ಲೇ ಯಾವ ಪ್ರಾಡಕ್ಟ್ ಬರಲಿಲ್ಲ ಅಂತ ಹೇಳೋದೇ ಇಲ್ಲ, ಎಲ್ಲದೂ ಬಂದಿತ್ತು. ಕ್ಯಾಮರಾ ಇತ್ತು, ಕಡೆಗೆ ಇದು ಶೋದು ಮೀನ್ಸ್ ಫ್ಲವರ್ಸ್ ಅದೆಲ್ಲ ಇದ್ದಿತ್ತಾಯ್ತು. ಕಡೆ ಹಾಗೆ ಒಂದು ಜ್ಯೂಸ್ ಕುಡ್ಕಪ್ಪ ಅಂತ ಹೇಳಿ ಔಟ್ ಸೈಡ್ ಬಂದೆ. ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಂಡಿದ್ದೆ ಆಯ್ತು. ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಒಂದಕ್ಕೆ 150 ರೂಪೀಸ್ ಇದ್ದಿತ್ತು. ಸಖತ್ತಿತ್ತು. ಅದು ಕುಡ್ಕೊಂಡು ಮತ್ತೆ ಅಗೈನ್ ನಾನು ಎಕ್ಸ್ಪೋಗೆ ಹೋದೆ. ನೀವು ಅನ್ಕೊಂಬ್ರಿ ಇವಳೆ ಅಂತ ಬರೀ ಊಟ ತಿಂಡಿಗೆ ಎಕ್ಸ್ಪೋಗೆ ಬಂದಿಲ್ಲ ಅಂತ ಹೇಳಿ. ಇಲ್ಲ, ನಾನು ವಿಸಿಟರ್ಸ್ ಆಗಿ ಹೋದಲ್ಲ ಆಯ್ತು ಎಕ್ಸ್ಪೋಗೆ, ಎಕ್ಸಿಬ್ಯೂಟರ್ ಆಗಿ ಹೋದಾಯ್ತು. ಹಂಗಂದತ್ತಿಗೆ ಹಂಗೆ ಹೋದತ್ತಿಗೆ ಕೆಲಸ ರಾಶಿ ಇರುತ್ತೆ. ತುಂಬ ಕ್ಲೈಂಟ್ಸನ್ನು ನಾವು ಅಟೆಂಡ್ ಮಾಡೋಕತ್ತೆ. ಅಷ್ಟೊತ್ತಿಗೆ ಅಂತ ಹೇಳಿದ್ರೆ ಸಾಕಾಗಿರುತ್ತೆ. ಕರೆಕ್ಟ್ ಟೈಮಿಗೆ ಊಟನೂ ಮಾಡೋಕತ್ತಿಲ್ಲ ಅಲ್ಲೇ. ಹಾಗಾಗಿ ಮಿಡ್ಲು ಜ್ಯೂಸು ಊಟನೂ ಹಾಗೆ ಮಾಡ್ಕೊ ಬರ್ತಾ ಇದ್ದಿದೆ. ಎಂತಕ್ಕಂತ ಹೇಳಿದ್ರೆ ಒಬ್ಬರ ಹತ್ರ ಮಾತಾಡೋದಕ್ಕೂ 1000 ಮೆಂಬರ್ಸ್ ಹತ್ರ ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಹಾಗೆ ಅದ್ರ ಗ್ಯಾಪಾಗೆ ಎಲ್ಲ ಶಾಪನ್ನು ಒಂದ್ಸಲ ವಿಸಿಟ್ ಮಾಡಿ ಬಂದೆ. ಕಾಂಬ ಹೆಂಗಿತ್ತು ಅಂತ ಹೇಳಿ. ಯಾಕಂದ್ರೆ ನಂಗೊಂದು ಗಿಂಬಲ್ ಬೇಕಿದ್ದಿತ್ತಾಯ್ತಾ, ಅದಕ್ಕೋಸ್ಕರ ಒಂದು 2 ಶಾಪಾಗಿ ಹೋಗಿ ಕೇಂಡೆ. ಬಟ್ ಪ್ರೈಸಸ್ ಅಷ್ಟು ಸ್ವಲ್ಪ ಸೆಟ್ ಆಗಿಲ್ಲ ಅಂತ ಹೇಳಿ ಅನಿಸ್ತು. ಕಡೆಗೆ ಓಕೆ ನೆಕ್ಸ್ಟ್ ಡೇ ಡಿಸ್ಕೌಂಟ್ ಕೊಡ್ತೆ ಅಂತ ಹೇಳಿ ಹೇಳ್ರು ಅವ್ರು. ಕಾಂಬ ಅಂತ ಹೇಳಿ ಮತ್ತೆ ವಾಪಸ್ ಹೋದೆ. ಅಷ್ಟೊತ್ತಿಗೆ ಎಂತಾಯ್ತು ಅಂತ ಹೇಳಿದ್ರೆ ಆಲ್ರೆಡಿ ಅವ್ರು ತಂದಿದ್ದ ಸ್ಟಾಕ್ ಖಾಲಿ ಇದ್ದಿತ್ತು. ನಂಗೆ ಎಮರ್ಜೆನ್ಸಿ ಇದ್ದಿತ್ತು, ನಂಗೆ ಗಿಂಬಲ್ ಅರ್ಜೆಂಟ್ ಇದ್ದಿತ್ತು. ಯಾಕಂದ್ರೆ ಒಂದು ಕೊಲಾಬ್ರೇಷನ್ ಶೂಟ್ ಇದ್ದಿತ್ತು, ಅದಕ್ಕೋಸ್ಕರ ಗಿಂಬಲ್ ಬೇಕಿದ್ದಿತ್ತು. ಕಡೆ ಅವ್ರು ನಾಳೆ ತರಿಸಿ ಕೊಡ್ತೇನೆ ಅಂದರೆ, ಬಟ್ ಅಷ್ಟು ವೆಯ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಲ್ಲ, ಹಾಗೆ ನಾ ಕಡೆಗೆ ಆನ್ಲೈನಾಗ ಆರ್ಡ್ರ್ ಹಾಕಿದೆ. ಎಲ್ಲ ಎಕ್ಸಿಬಿಷನಿಗೂ ಅಟೆಂಡ್ ಆಗ್ತೆ. ನಾನು ಏನಾರು ಒಂದು ಐಟಮನ್ನು ಪರ್ಚೇಸ್ ಮಾಡ್ತೆ. ಈ ಸಲ ನಾವೆಂತ ಪರ್ಚೇಸ್ ಮಾಡೋದಂತ ಹೇಳಿದ್ರೆ ಫೋಟೋ ಫ್ರೇಮನ್ನು ಪರ್ಚೇಸ್ ಮಾಡಿದ್ದೆ ಆಗಿತ್ತು. ಸ್ಟೋನ್ಸ್ ಎಲ್ಲ ಇರುತ್ತಲ್ಲ ಫೋಟೋ ಫ್ರೇಮಲ್ಲೇ, ಅದನ್ನೇ ಪರ್ಚೇಸ್ ಮಾಡಿದೆ. ನಾನು ಲಾಸ್ಟ್ ಹುಬ್ಬಳ್ಳಿ ಎಕ್ಸ್ಪೋದು ವೀಡಿಯೋ ಹಾಕಿದಾಗಲೂ ನಿಮ್ಗೆ ತೋರಿಸಿದೆ ಐತೆ ಅಂತ ಪರ್ಚೇಸ್ ಮಾಡಿದೆ ಅಂತೇಳಿ. ಆ ಟೈಮು ಒಂದು ಚೆನ್ನಾಗಿತ್ತು ಫೋಟೋ ಫ್ರೇಮ್, ಅದನ್ನು ಪರ್ಚೇಸ್ ಮಾಡಿದೆ. ಈ ಸಲನೂ ಹಾಗೆ ಫೋಟೋ ಫ್ರೇಮ್ ಪರ್ಚೇಸ್ ಮಾಡಿದೆ. ಎಲ್ಲ ಎಕ್ಸಿಬಿಷನಿಗೆ ನಾರ್ಮಲ್ ಆಗಿ ನಾವು ಎಕ್ಸಿಬ್ಯೂಟರ್ ಆಗಿರೋದ್ರಿಂದ ಎಲ್ಲ ಎಕ್ಸಿಬಿಷನಿಗೂ ಹೋಯ್ಕತ್ತೆ. ಹಾಗೆ ಆಲ್ಮೋಸ್ಟ್ ಒಂದು ಹತ್ತತ್ರ ನಾನು 20 ಎಕ್ಸಿಬಿಷನ್ ಅಟೆಂಡ್ ಆಗಿದೆ ಅನಿಸುತ್ತೆ. ಬಟ್ ಎಲ್ಲ ಎಕ್ಸಿಬಿಷನಲ್ಲೂ ಪರ್ಚೇಸ್ ಅಂತೂ ಮಾಡ್ತೆ. ಯಾಕಂದರೆ ಕಂಪ್ನಿ ಪ್ರೈಸ್ ತುಂಬ ಹೈ ಇರುತ್ತಲ್ಲ, ಅದಕ್ಕೋಸ್ಕರ
ಎಕ್ಸಿಬಿಷನಲ್ಲಿ ಆಫರಲ್ಲಿ ಸಿಗುತ್ತೆ ಅಂತ ಹೇಳಿ. ಈ ಎಕ್ಸಿಬಿಷನ್ಗೆ ತುಂಬ ಯೂಟ್ಯೂಬರ್ಸ್ ಕಂಟೆಂಟ್ ಕ್ರಿಯೇಟರು ಎಲ್ಲ ಬಂದಿರೈತೆ. ನಾನು ನಾರ್ಮಲಾಗಿ ಕೆಲವು ವೀಡಿಯೋನೆಲ್ಲ ಕಾಣ್ತಾ ಇರ್ತೀನಲ್ಲ, ಹಾಗೆ ಅವ್ರನ್ನೆಲ್ಲ ಡೈರೆಕ್ಟ್ ಕಾಮ್ಕೊ ನನಗೆ ಒಂದ್ಸಲ ಶಾಕ್ ಆಗಿ ಹೋಯ್ತು. ಇವರು ಎಲ್ಲ ಈ ಎಕ್ಸಿಬಿಷನಿಗೆ ಬಂದಿರ ಅಂತ ಹೇಳಿ ಅನ್ನಿಸ್ತು. ಕಂಡು ಖುಷಿ ಆಯ್ತು ನನಗೆ. ನೀವೆಲ್ಲ ಈ ವಿಡಿಯೋ ಕಾಣ್ತಾ ಇದ್ರಿ ಅಲ್ಲ, ಈ ಎಕ್ಸಿಬಿಷನಿಗೆ ನೀವು ಬಂದಿರಿಯಾ ಇಲ್ಲಿ ಅಂತ ಹೇಳಿ ಒಂದೊಂದು ಕಮೆಂಟ್ ಹಾಕಿ ಕಾಂಬ ಎಷ್ಟು ಜನ ಬಂದಿರಿ ಅಂತ ಹೇಳಿ. ಈ ಎಕ್ಸಿಬಿಷನ್ ಅದು ಬೆಂಗಳೂರಲ್ಲೇ. ಹಾಗೆ ನೀವು ಯಾವ ಊರಿಂದ ನನ್ನ ವೀಡಿಯೋನ ಕಾಣ್ತಾ ಇದ್ರಿ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ನನ್ನ ವೀಡಿಯೋ ಯಾವ ಊರಿಗೆಲ್ಲ ರೀಚ್ ಆಗ್ತಾ ಇತ್ತು ಅಂತ ಹೇಳಿ ಕಾಂಬ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ನಾನು ಎಲ್ಲಿಗೆ ಹೋದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಹೋಟೆಲಿಗೆ ಹೋದೆ. ಯಾಕಂತ ಹೇಳಿದ್ರೆ ಕಂಟಿನ್ಯೂ 3 ದಿನ ವರ್ಕ್ ಇದ್ದಿತ್ತಲ್ಲ, ಒಂದು ಒಳ್ಳೆ ಬೆಸ್ಟ್ ಆಗಿರೋ ಫುಡ್ ತಿನ್ನುವ ಅಂದೇಳಿ ಹೋದಾಯ್ತಾ. ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು, ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ನಾವು ಹೋಗಿರೋ ಹೋಟೆಲ್ ಯಾವುದಂತ ಹೇಳಿದ್ರೆ ಶರೀಫ್ ಬಾಯ್ ಅಂತೇಳಿ. ನಾನು ಫಸ್ಟ್ ಟೈಮ್ ಹೋಗಿರೋದು. ಇಲ್ಲೇ ಒಂದು 3 to 4 ಟೈಮ್ ಬಿರಿಯಾನೀಸ್ ಎಲ್ಲ ಇತ್ತು. ಅದರಲ್ಲಿ ಒಂದು ಟೇಸ್ಟ್ ಕಂಡೆ, ಸಖತ್ತಿತ್ತು ಟೇಸ್ಟ್. ಕಡೆಗೆ ಶವರ್ಮ ಎಲ್ಲ ಇತ್ತು, ಜ್ಯೂಸ್ ಇತ್ತು. ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಎಂತಕ್ಕಂತ ಹೇಳಿದ್ರೆ ನಾನು ತಿಂದ್ರಲ್ಲೇ ಬ್ಯುಸಿ ಆಗಿದ್ದಿದೆ. ಇದು ಇವತ್ತಿನ ವೀಡಿಯೋ ಆಯಿತು. ಮುಂದಿನ ವೀಡಿಯೋದಾಗ ಆದಷ್ಟು ಬೇಗ ಸಿಗ್ತೆ. ಥ್ಯಾಂಕ್ ಯು.